ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ತದದ್ಭುತತಮಂ ವಾಕ್ಯಂ ಶ್ರುತ್ವಾಗಸ್ತ್ಯಸ್ಯ ರಾಘವಃ ಗೌರವಾದ್ವಿಸ್ಮಯಾಚ್ಚೈವ ಭೂಯ ಪ್ರಷ್ಟುಂ ಪ್ರಚಕ್ರಮೇ. ಅಗಸ್ತ್ಯರ ಆ ಒಂದು ಕಥೆಯನ್ನ ಶ್ರೀರಾಮ ಕೇಳಿದ. ಶ್ವೇತ ಅನ್ನುವ ಒಬ್ಬ ರಾಜ ಅನ್ನದಾನ ಮಾಡದೇ ಯಾಗ ಮಾಡಿದ್ದರಿಂದ ಅವನಿಗೆ ಅಲ್ಲಿಯೂ ಅನ್ನ ಸಿಗಲಿಲ್ಲ. ಅದನ್ನ ನೇರವಾಗಿ ರಾಮನಿಗೆ ಕೊಡಬಹುದಿತ್ತಲ್ಲ ಅಂತ ಒಂದು ಪ್ರಶ್ನೆ. ಶ್ವೇತ ಅನ್ನುವ ರಾಜ ಅವನು ಬ್ರಹ್ಮದೇವರ ಹತ್ರ ಕೇಳಿದಾಗ ಬ್ರಹ್ಮದೇವರು ಹೇಳಿದ್ರು, ರಾಮನಿಗೆ ಆಭರಣವನ್ನು ಸಲ್ಲಿಸು, ನಿನ್ನ ಪಾಪ ಎಲ್ಲ ಪರಿಹಾರ ಆಗಿ ಅನ್ನ ಸಿಗತ್ತೆ ಅಂತ. ಅಲ್ಲ, ನೇರವಾಗಿ ರಾಮನಿಗೆ ಕೊಟ್ಟಿದ್ರು ಆಗಿರೋದಲ್ವಾ? ಹೌದು, ನೇರವಾಗಿ ಕೊಟ್ಟಿದ್ರೆ ಇನ್ನೂ ಹೆಚ್ಚಿನ ಫಲ ಬರ್ತಾ ಇರ್ತಿತ್ತು. ಆದರೆ ಶ್ವೇತ ಅಷ್ಟು ಫಲವನ್ನು ಪಡೆದುಕೊಳ್ಳಲಿಕ್ಕೆ ಯೋಗ್ಯ ಅಲ್ಲ. ಅದಕ್ಕೆ ಅಗಸ್ತ್ಯರು ಅವರು ಮಧ್ಯಸ್ಥರಾಗಬೇಕು. ಅಗಸ್ತ್ಯರ ಮೂಲಕ ರಾಮದೇವರಿಗೆ ಸಲ್ಲಿಸಬೇಕು. ಆಗ ಅವನಿಗೇನು ಫಲ ಬೇಕೋ ಆ ಫಲ ಸಿಗತ್ತೆ. ಅವನಿಗಷ್ಟೇ ಫಲ ಬೇಕಾಗಿರೋದು. ಕ್ಷುಧಭಾವ ಮಾತ್ರ ಫಲದಂ ನ ಸಾಕ್ಷಾತ್ ರಾಘವೇ ಅರ್ಪಿತಂ. ನೇರವಾಗಿ ರಾಮನಿಗೆ ಸಲ್ಲಿಸಿದರೆ ಇನ್ನೂ ಹೆಚ್ಚಿನ ಫಲ. ಆ ಫಲವನ್ನು ಪಡೆದುಕೊಳ್ಳುವ ಯೋಗ್ಯತೆ ಅವನಲ್ಲಿರಲಿಲ್ಲ. ಅದಕ್ಕೆ ಈ ಶ್ವೇತ ಅನ್ನುವವ ಅಗಸ್ತ್ಯರ ಮೂಲಕ ರಾಮನಿಗೆ ಸಲ್ಲಿಸಿದ್ದು. ಇದು ಆಚಾರ್ಯರ ನಿರ್ಣಯ. ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ? ಬ್ರಹ್ಮರ್ಷಿಗಳಿಗೆ ಕೊಟ್ಟಿದ್ದು, ಅಗಸ್ತ್ಯರಿಗೆ ಕೊಟ್ಟಿದ್ದು, ಅದರಿಂದಾಗಿ ಪರಿಹಾರ ಆಯಿತು, ಅಷ್ಟೇ ಇರೋದು. ಈ ವಾಲ್ಮೀಕಿಯ ಹೇಳದೆ ಉಳಿದದ್ದು ಕಥೆಗಳಲ್ಲಿ ಇದು ಒಂದು ಶ್ವೇತನ ಪ್ರಸಂಗ. ಇನ್ನು ಮುಂದೆ ಹೋದರೆ ನಾವು 80ನೆಯ ಸರ್ಗದಲ್ಲಿ ಇದ್ದೇವೆ. ಈ ಶ್ವೇತನ ಕಥೆಯನ್ನ ಕೇಳಿ ಅಗಸ್ತ್ಯರ ಬಾಯಿಂದ ಬಹಳ ಸಂತೋಷಪಟ್ಟ. ಆಮೇಲೆ ರಾಮ ಪ್ರಶ್ನೆ ಕೇಳಿದ, ಅಗಸ್ತ್ಯರೇ,
ಶ್ವೇತ ತಪಸ್ಸು ಮಾಡ್ತಾ ಇದ್ದ ಜಾಗ, ಅದನ್ನ ದಂಡಕಾರಣ್ಯ ಅಂತ ಕರೀತಾರೆ. ಒಂದೇ ಒಂದು ಮೃಗವೂ ಇಲ್ಲ, ಒಂದೇ ಒಂದು ಪಕ್ಷಿಯೂ ಇಲ್ಲ. ಯಾಕೆ ಆ ರೀತಿ ಆಯಿತು? ನೋ ಮ್ಯಾನ್ಸ್ ಲ್ಯಾಂಡ್ ಆದ್ರೆ ಓಕೆ, ನೋ ಬರ್ಡ್ಸ್ ಲ್ಯಾಂಡ್ ಆಲ್ಸೋ, ನೋ ಅನಿಮಲ್ಸ್ ಲ್ಯಾಂಡ್ ಆಲ್ಸೋ. ಪ್ರಾಣಿಗಳ ಭೂಮಿಯೂ ಅಲ್ಲ, ಪಕ್ಷಿಗಳ ಭೂಮಿಯೂ ಅಲ್ಲ. ಯಾಕೆ ಹಾಗಾಯಿತು? ಅದನ್ನು ನಮಗೆ ಹೇಳಬೇಕು. ಆಗ ಅಗಸ್ತ್ಯರು ಕಥೆ ಹೇಳಲಿಕ್ಕೆ ಶುರು ಮಾಡಿದ್ರು. ಪುರಾಕೃತ ಯುಗೇ ರಾಮ ಮನುರ್ದಂಡಧರ ಪ್ರಭು. ಬಹಳ ಹಿಂದೆ ಮನು, ನಿಮ್ಮ ಹಿರಿಯ, ಈ ಭೂಮಿಯನ್ನು ಆಳ್ತಾ ಇದ್ದ ಕೃತಯುಗದಲ್ಲಿ. ಅವನ ಮಗ ಇಕ್ಷ್ವಾಕು ಅಂತ ಇದ್ದ. ಅವನೇನು ಮಾಡಿದ? ದಂಡ ಅನ್ನುವ ಒಬ್ಬ ಮಗನನ್ನ ಅಲ್ಲಿ ಇಟ್ಟ. ದಂಡೇ ನಚ ಪ್ರಜಾರಕ್ಷ ಮಾಚ ದಂಡ ಮಕಾರಣೇ. ನೋಡು ಮಗು, ನಿನ್ನ ಹೆಸರು ದಂಡ ಅಂತಾನೆ ಇಡ್ತೇನೆ. ದಂಡ ಅಂದ್ರೆ ಈಗ ವೇಸ್ಟ್ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ, ಅಪರದಂಡ ಪ್ರಾಣಿ ಅಂತ. ಅವಾಗ ದಂಡ ಅಂದ್ರೆ ಶಿಕ್ಷೆ ಅಂತ. ದಂಡ ಅಂದ್ರೆ ಕೋಲು ಅಂತ ಒಂದರ್ಥ, ಶಿಕ್ಷೆ ಅಂತ ಇನ್ನೊಂದರ್ಥ. ಮರಣ ದಂಡನೆ ಅಂತಾರೆ. ಅಲ್ಲಿ ದಂಡ ಅಂದ್ರೆ ಶಿಕ್ಷೆ. ನೋಡು ಮಗು, ನೀನು ದಂಡನೆಯ ಮೂಲಕ ಪ್ರಜೆಗಳನ್ನು ಆಳು. ಮಾಚ ದಂಡಂ ಅಕಾರಣೆ. ಯಾರು ತಪ್ಪು ಮಾಡಿಲ್ಲವೋ ಅವನಿಗೆ ಶಿಕ್ಷೆಯನ್ನು ಕೊಡದಿರು. ಅಪರಾಧಿಚು ಯೋ ದಂಡ ಪಾತ್ಯತೆ ಮಾನವೇಚು ವೈ ಸದಂಡೋ ವಿಧಿವನ್ಮುಕ್ತ ಸ್ವರ್ಗನ್ನಯತಿ ಪಾರ್ಥಿವಂ. ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಟ್ಟರೆ, ದಂಡವನ್ನು ಕೊಟ್ಟರೆ ರಾಜನಿಗೆ ಸ್ವರ್ಗ. ಧರ್ಮೋ ಹಿ ಪರಮೋ ಲೋಕೆ ಕುರುವತಸ್ತೆ ಭವಿಷ್ಯತಿ. ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಟ್ಟರೆ ನಿರಪರಾಧಿಗಳು ಚೆನ್ನಾಗಿ ಧರ್ಮ ಮಾಡಿದಂತಾಗತ್ತೆ. ಅದರಿಂದ ನಿನಗೆ ಪುಣ್ಯ. ಯಾಕೆಂದ್ರೆ ಅವರ ಧರ್ಮಕ್ಕೆ ನೀನು ಕಾರಣ. ಇಲ್ಲ, ನಿರಪರಾಧಿಗಳಿಗೆ ದಂಡ ಕೊಟ್ಟರೆ ಅದು ರಾಜನಿಗೆ ದೊಡ್ಡ ಶಿಕ್ಷೆ. ರಾಜನಿಗೆ ಮಾತ್ರ ಅಲ್ಲ, ಇಡೀ ದೇಶ ಅನುಭವಿಸಬೇಕಾಗತ್ತೆ. ಇತಿ ತಂ ಬಹು ಸಂದಿಶ್ಯ ಮನುಪುತ್ರಂ ಸಮಾಧಿನ ಜಗಾಮ ತ್ರಿದಿವಂ ಹೃಷ್ಟೋ ಬ್ರಹ್ಮಲೋಕಂ ಸನಾತನಂ. ಈ ರೀತಿ ಮನು ತನ್ನ ಮಗನಿಗೆ ಉಪದೇಶ ಮಾಡಿ ಬ್ರಹ್ಮಲೋಕಕ್ಕೆ ಹೋದ. ಅವನು ಹೋದ ಮೇಲೆ ಇಕ್ಷ್ವಾಕು ಏನು ಮಾಡಿದ? ಎಂತ ಮಾಡೋದು, ನನ್ನ ಪೀಳಿಗೆಯನ್ನು ಮುಂದುವರಿಸಬೇಕು ಅಂತ ಇಕ್ಷ್ವಾಕುವಿಗೆ 100 ಜನ ಮಕ್ಕಳಾದರು. ತೇಷಾಮವರಜಸ್ತಾತ ಸರ್ವೇ ಚಾಂ ರಘುನಂದನ ಮೂಢಶ್ಚ ಅಕೃತ ವಿದ್ಯಶ್ಚ ನ ಶುಶ್ರೂಷತಿ ಪೂರ್ವಜಾನ್. ಆ 100ನೇ ಮಗ ಒಬ್ಬ ಇದ್ದ. ಅವನು 100ನೆಯ ಮಗ ಮೂಢಶ್ಚ ಅಕೃತ ವಿದ್ಯಶ್ಚ. ಪೆದ್ದ ಅಂದ್ರೆ ಪೆದ್ದ, ಅಕೃತ ವಿದ್ಯ, ಒಂದೂ ವಿದ್ಯೆ ಅವನಲ್ಲಿ ಇರಲಿಲ್ಲ. ನ ಶುಶ್ರೂಷತಿ ಪೂರ್ವಜಾನ್. ಅಣ್ಣಂದಿರಿಗೆ ಯಾವ ರೀತಿಯ ಸೇವೆಯನ್ನು ಮಾಡ್ತಾ ಇರಲಿಲ್ಲ. ನಾಮ ತಸ್ಯ ಚ ದಂಡೇತಿ ಪಿತಾ ಚಕ್ರೇಲ್ಪಮೇಧತಃ. ಅವನ ಹೆಸರು ದಂಡ ಅಂತ, ದೇವರು ನನಗೆ ಕೊಟ್ಟ ಶಿಕ್ಷೆ ಅಂತ ಹೇಳಿ ಅವನ ಹೆಸರು. ಇಕ್ಷ್ವಾಕುವಿನ 100ನೆಯ ಮಗ. ಅವಶ್ಯಂ ದಂಡಪತನಂ ಶರೀರಸ್ಯ ಭವಿಷ್ಯತಿ ಅಪಶ್ಯಮಾನಸ್ತಂ ದೇಶಂ ಘೋರಂ ಪುತ್ರಸ್ಯ ರಾಘವ ವಿಂಧ್ಯಶೈವಲಯೋರ್ಮಧ್ಯೆ ರಾಜ್ಯಂ ಪ್ರಾದಾದರಿಂದಮ. ಒಂದು ಜಾಗವನ್ನು ಕೊಟ್ಟ. ಅಂದ್ರೆ ಸರಿಸುಮಾರು ದಕ್ಷಿಣ ಪ್ರಾಂತ ಅಂತ ಇಟ್ಕೊಳ್ಳಿ. ದಕ್ಷಿಣದ ಒಂದು ಭಾಗವನ್ನ ಅವನಿಗೆ ಕೊಟ್ಟ.
ಸದಂಡಸ್ತತ್ರ ರಾಜಾಭೂತ್ ರಮ್ಯೆ ಪರ್ವತರೋಧಸಿ. ಆ ಪರ್ವತದ ಕಣಿವೆಯಲ್ಲಿ ರಾಜ್ಯಭಾರ ಮಾಡಿಕೊಂಡು ದಂಡ ಇದ್ದ. ಚಂದ ಮಾಡಿ ಒಂದು ಪಟ್ಟಣವನ್ನು ಕಟ್ಟಿದ. ಮಧುಮಂತ ಅಂತ ಅದರ ಹೆಸರು. ಮಧುಮಾನ್ ಅನ್ನುವ ಪಟ್ಟಣ. ಪುರೋಹಿತಂ ತು ಶನತಂ ವರಯಾಮಾತ ಸುವ್ರತಂ. ಪುರೋಹಿತರು ಯಾರು ಅಂದರೆ ಶುಕ್ರಾಚಾರ್ಯರು. ಈ ರೀತಿಯಾಗಿ ಆ ದಂಡ ಚೆನ್ನಾಗಿ ರಾಜ್ಯಭಾರ ಮಾಡಿದ. ಪ್ರಹೃಷ್ಟ ಮನುಜಾ ಕಿರಣಂ ದೇವರಾಜೋ ಯಥಾ ದಿವಿ. ಒಳ್ಳೆ ಇಂದ್ರಲೋಕದಲ್ಲಿ ಇಂದ್ರ ಮೆರೆದ ಹಾಗೆ ಮೆರೆದ ಅನ್ನುವಲ್ಲಿಗೆ 79ನೆಯ ಸರ್ಗ. ಏತದಾಖ್ಯಾಯ ರಾಮಾಯ ಮಹರ್ಚಿಕ್ಕುಂಭತಂಭವಃ ಅಸ್ಯಾಮೇವಾಪರಂ ವಾಕ್ಯಂ ಕಥಾಯಾಮುಪಚಕ್ರಮೇ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಏನನ್ನೋ ನೆನೆದು ಮತ್ತೆ ಕಥೆ ಕಂಟಿನ್ಯೂ ಮಾಡಿದನಂತೆ. ಆ ದಂಡ ಇದ್ದಾನಲ್ಲ, ಚೆನ್ನಾಗಿ ರಾಜ್ಯವನ್ನು ಪಾಲನೆ ಮಾಡಿದ. ಯಾವುದೋ ಒಂದು ಕಾಲದಲ್ಲಿ ಅವನು ಬೇಟೆಗೆ ಅಂತ ಹೋಗುವಾಗ ಶುಕ್ರಾಚಾರ್ಯರ ಆಶ್ರಮಕ್ಕೆ ಹೋದ ದಂಡ. ರಮಣೀಯಮುಪಾಕ್ರಾಮತ್ ಚೈತ್ರೇ ಮಾತಿ ಮನೋರಮೇ. ಅಲ್ಲಿಗೆ ಹೋದಾಗ ಒಳ್ಳೆ ಸುಂದರವಾದ ಪರಿಸರ. ಚೈತ್ರ ಮಾಸ. ವಿಚರಂತೀಂ ಮನೋದ್ದೇಚೆ ದಂಡೋ ಪಶ್ಚದನುತ್ತಮಾಂ ಸದೃಷ್ಟ್ವಾ ತಾಂ ಸುದುರ್ಮೇಧಾಃ ಅನಂಗಶರಪೀಡಿತಃ. ನೋಡಿದ ಆ ಸುಂದರವಾದ ಪರಿಸರದಲ್ಲಿ ಅವನಿಗೆ ಕಾಮೋತ್ತೇಜನ ಆಯಿತು. ಅಭಿಗಮ್ಯ ಸುತಂ ವಿಜ್ಞಾಂ ಕನ್ಯಾಂ ವಚನಮಬ್ರವೀತ್. ಅಲ್ಲಿ ಒಬ್ಬಳು ಚಂದದ ಹುಡುಗಿ ಕಂಡ್ಲು. ಆ ಹುಡುಗಿಯ ಹತ್ತಿರ ಹೋಗಿ ಹೇಳಿದ, ಕುತಸ್ತ್ವಮಸಿ ಶುಶ್ರೋಣಿ ಕಸ್ಯ ವಾಸಿ ಸುತಾ ಉಭೇ ಶುಭೇ. ಯಾರ ಮಗಳು? ಯಾರ ಹೆಂಡತಿ ಏನಾದರೂ ಆಗಿದೆಯೇನು? ಎಲ್ಲಿಂದ ಬಂದಿದ್ದಿ? ಪೀಡಿತೋಹಮನಂಗೇನ ಪೃಚ್ಛಾಮಿ ತ್ವಾಂ ಶುಭಾನನೇ. ನಾನು ಕಾಮದಿಂದ ಪೀಡಿತನಾಗಿದ್ದೇನೆ, ಅದರಿಂದ ನಿನ್ನನ್ನು ಕೇಳ್ತಾ ಇದ್ದೇನೆ. ನೋಡಿ ಎಷ್ಟು ನೇರವಾದ ಮಾತು. ಈ ರೀತಿ ಹೇಳುವಾಗ ಭಾರ್ಗವಿ ಪ್ರತ್ಯುವಾಚೇದಂ ವಚಸ್ಸಾನುನಯಂ ತ್ವಿಜಂ. ಅವಳು ಯಾರು ಅಂದರೆ ಶುಕ್ರಾಚಾರ್ಯರ ಮಗಳು. ಅವಳು ಹೇಳಿದಳಂತೆ, ಭಾರ್ಗವಸ್ಯ ಸುತಾಂ ವಿದ್ಧಿ. ನಾನು ಶುಕ್ರಾಚಾರ್ಯರ ಮಗಳು. ಅರಜಾಂ ನಾಮ ರಾಜೇಂದ್ರ ಜ್ಯೇಷ್ಠಾಂ ಆಶ್ರಮವಾಸಿನೀಂ. ಅರಜ ಅಂತ ನನ್ನ ಹೆಸರು, ದೊಡ್ಡ ಮಗಳು. ಮಾಂ ಸ್ಪೃಶ ಬಲಾತ್ ರಾಜನ್ ಕನ್ಯಾ ಪಿತೃವಶಾಹ್ಯಹಂ. ನನ್ನನ್ನು ಮುಟ್ಟದಿರು, ನಾನು ತಂದೆಯ ವಶಳಾದ ಕನ್ಯೆ. ತಂದೆ ಹೇಗೆ ಹೇಳ್ತಾನೋ ಹಾಗೆ ಕೇಳುತ್ತೇನೆ. ನನ್ನ ತಂದೆಯೇ ಗುರು ಹಿರಿಯ, ನೀನು ಅವನ ಶಿಷ್ಯ. ವ್ಯಸನಂ ಸುಮಹತ್ಕೃದ್ಧ ಸತೇ ದದ್ಯಾನ್ಮಹಾತಪಾಹ. ನೀನು ಏನಾದರೂ ನನ್ನನ್ನು ಮುಟ್ಟಿದರೆ, ಅನ್ಯಾಯದಿಂದ ನನ್ನನ್ನು ತಡವಿದರೆ ಅವನು ದೊಡ್ಡ ಶಾಪವನ್ನೇ ಕೊಡಬಹುದು. ಯದಿ ವಾನ್ಯನ್ಮಯಾ ಕಾರ್ಯಂ ಧರ್ಮದೃಷ್ಟೇನ ಸತ್ಪಥ ವರಯಸ್ವ ನರಶ್ರೇಷ್ಠ ಪಿತರಂ ಮೇ ಮಹಾದ್ಯುತಿಂ. ಏನಾದರೂ ನನ್ನಿಂದ ನಿನಗೆ ಪ್ರಯೋಜನ ಆಗಬೇಕು, ಇವಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ನಿನಗನ್ನಿಸಿದರೆ ನಮ್ಮಪ್ಪನನ್ನು ಕೇಳು. ಅನ್ಯಥಾತು ಫಲಂ ತುಭ್ಯಂ ಭವೇದ್ ಘೋರಾಭಿತಂ ಹಿತಂ. ಇಲ್ಲ ಅಂದರೆ ನಿನಗೆ ಒಳ್ಳೆಯದಾಗೋದಿಲ್ಲ. ಯಾಕೆಂದರೆ ನಮ್ಮಪ್ಪನಿಗೆ ಸಿಟ್ಟು ಬಹಳ. ಅವನು ಮುನಿದರೆ ಇಡೀ ಲೋಕ ಸುಟ್ಟು ಹೋದೀತು. ದಾಸ್ಯತೆ ಚಾನವದ್ಯಾಂಗ ತವ ಮಾಂ ಯಾಚಿತ ಪಿತಾ. ನೀನು ಬೇಡಿದರೆ ನನ್ನನ್ನು ನಿನಗೆ ಕೊಡ್ತಾನೆ ಅಂತ ಹೇಳಿದಾಗ ದಂಡ ಮದೋನ್ಮತ್ತನಾಗಿ ಶಿರಸ್ಯಾಧಾಯ ಚಾಂಜಲಿಂ, ತಲೆ ಮೇಲೆ ಕೈಗಳನ್ನು ಮುಗಿದುಕೊಂಡು ಪ್ರಸಾದಂ ಕುರು ಸಶ್ರೋಣಿ ನ ಕಾಲಂ ಕ್ಷೇಪ್ತುಮರ್ಹಸಿ. ಎಲೈ ಚಲುವೆಯೇ, ಇಷ್ಟೊಂದು ಟೈಮ್ ವೇಸ್ಟ್ ಮಾಡಬೇಕಾ ನಿನ್ನನ್ನು ಹೊಂದಲಿಕ್ಕೆ? ಈಗಲೇ ಹೊಂದಲಿಕ್ಕೆ ಏನು ತೊಂದರೆ? ತ್ವತ್ಕೃತೆ ಹಿ ಮಮ ಪ್ರಾಣಾಃ ವಿದೀರ್ಯಂತೆ ವರಾನನೇ. ನಿನಗಾಗಿ ನಾನು ಪ್ರಾಣವನ್ನೇ ಬಿಟ್ಟುಬಿಡ್ತಾ ಇದ್ದೇನೆ. ನಿನ್ನನ್ನು ಹೊಂದಿದ ಮೇಲೆ ಸಾವು ಬರಲಿ,
ಪಾಪ ಬರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ. ಒಂದು ಬಾರಿ ನನ್ನನ್ನು ಹೊಂದು, ನಿನ್ನ ಭಕ್ತನಿದ್ದೇನೆ. ಏವ ಮುಕ್ತ್ವಾ ತುತಾಂ ಕನ್ಯಾಂ ದೌರ್ಭ್ಯಾಂ ಪ್ರಾಪ್ಯ ಬಲಾದ್ಬಲಿ ವಿಸ್ಫುರಂತೀಂ ಯಥಾ ಕಾಮಂ ಮೈಥುನಾಯೋಪಚಕ್ರಮೇ. ಈ ರೀತಿಯಾಗಿ ನುಡಿದು ಬಲಾತ್ಕಾರವಾಗಿ ಅವಳನ್ನು ಸೆಳೆದುಕೊಂಡ. ತಮನರ್ಥಂ ಮಹಾಘೋರಂ ದಂಡಕೃತ್ವಾ ಸುಧಾರಣಂ. ಈ ರೀತಿಯಾಗಿ ಆ ಅರಜೆ ಅನ್ನುವವಳನ್ನು ಬಲಾತ್ಕಾರವಾಗಿ ಭೋಗಿಸಿ ಏನು ಮಾಡಿದ, ಆ ನಗರಕ್ಕೆ ಹೊರಟ. ಅರಜಾಪಿರುದಂತೀ ಸಾ ಆಶ್ರಮಸ್ಯ ವಿದೂರತಃ ಪ್ರತೀಕ್ಷತೆ ಸುಸಂತ್ರಸ್ತ ಪಿತರಂ ದೇವಸನ್ನಿಭಂ. ಅವಳು ಅಳುತ್ತಾ ತಂದೆಯನ್ನು ಕಾದಳು ಅನ್ನುವಲ್ಲಿಗೆ 80ನೆಯ ಸರ್ಗ. ಸಮುಹೂರ್ತಾದುಪಶ್ರುತ್ಯ ದೇವರುಚಿರಮಿತ ಪ್ರಭ ಸ್ವಮಾಶ್ರಮಂ ಶಿಷ್ಯವೃತಃ ಕ್ಷುಧಾರ್ಥ ಸನ್ಯವರ್ತತ. ಸ್ವಲ್ಪ ಹೊತ್ತಾದ ಮೇಲೆ ಶುಕ್ರಾಚಾರ್ಯರು ಬಂದರು. ಹಸಿದ ಬ್ರಾಹ್ಮಣ ಧಗಧಗ ಅಂತ ಇದ್ದಾನೆ. ಸೋಪಶ್ಚದರಜಾಂ ದೀನಾಂ ರಜಸಾ ಸಮಭಿಪ್ಲುತಾಂ ಜ್ಯೋತ್ಸ್ನಾಮಿವ ಗ್ರಹಗ್ರಸ್ತಾಂ ಪ್ರತ್ಯೂಷೇನ ವಿರಾಜತೀಂ. ನೋಡ್ತಾನೆ, ಅರಜೆ ದೀನಳಾಗಿ ಅಳುತ್ತಾ ಇದ್ದಾಳೆ. ಹೇಗೆ? ಜ್ಯೋತ್ಸ್ನಾಮಿವ ಗ್ರಹಗ್ರಸ್ತಾಂ. ಹುಣ್ಣಿಮೆ ದಿವಸ ಗ್ರಹಣ ಆಗ್ಬಿಟ್ರೆ ಯಾವ ರೀತಿ ಬೆಳದಿಂಗಳು ಚೆನ್ನಾಗಿ ಗೊತ್ತಾಗೋದಿಲ್ವೋ ಆ ರೀತಿ ಅವಳು ಚೆನ್ನಾಗಿ ಕಾಣ್ತಾ ಇಲ್ಲ. ನೋಡಿದ ಕೂಡಲೇ ಸಿಟ್ಟು ಬಂತು. ಪಶ್ಚಧ್ವಂ ವಿಪರೀತಸ್ಯ ದಂಡಸ್ಯ ವಿದಿತಾತ್ಮನಃ ವಿಪತ್ತಿಂ ಘೋರ ಸಂಕಾಚಾಂ ಕ್ರುದ್ಧಾದಗ್ನಿಶಿಖಾಮಿವಾ. ಯೋಚನೆ ಮಾಡಿದ್ರು. ಕೂಡಲೇ ಗೊತ್ತಾಯಿತು. ತಮ್ಮ ಶಿಷ್ಯರಿಗೆ ಹೇಳಿದನಂತೆ, ನೋಡಿ ನೋಡಿ ಈ ದಂಡನ ದುರ್ಬುದ್ಧಿಯನ್ನು ನೋಡಿ. ಕೂಡಲೇ ಗೊತ್ತಾಗೋಯ್ತು ಶುಕ್ರಾಚಾರ್ಯರಿಗೆ. ಹೇಳಿದ್ರು, ನೋಡಿ ನೋಡಿ ಈ ದಂಡನ ದುರ್ಬುದ್ಧಿಯನ್ನು ನೋಡಿ. ಇವತ್ತು ಈ ದುರ್ಮತಿ ನಾಶ ಆಗುವ ಕಾಲ ಬಂದಿದೆ. ಅವನು ಉರಿದುರಿಯುವ ಬೆಂಕಿಯನ್ನು ಮುಟ್ಟೋದೆ. ಯಪ್ರದೀಪ್ತಾಂ ಹುತಾಚಸ್ಯ ಶಿಖಾಂ ವೈ ಸ್ಪೃಷ್ಟುಮರ್ಹತಿ. ಯಾವ ಕಾರಣದಿಂದ ಈ ಘೋರವಾದ ಪಾಪವನ್ನ ಮಾಡಿದ್ದಾನೋ ಆ ಪಾಪದ ಕಾರಣದಿಂದ ಘೋರವಾದ ಶಿಕ್ಷೆಯನ್ನ ಹೊಂದುತ್ತಾನೆ. ಸಪ್ತರಾತ್ರೇಣ ರಾಜಾತೌ ಸಪುತ್ರ ಬಲವಾಹನ ಪಾಪಕರ್ಮ ಸಮಾಚಾರೋ ವಧಂ ಪ್ರಾಪ್ಸ್ಯತಿ ದುರ್ಮತಿ. ಇನ್ನು 7 ದಿವಸದಲ್ಲಿ ಸಮಗ್ರವಾಗಿ ಇವನು ನಾಶ ಆಗೋಗ್ತಾನೆ. ಅವನ ಮಕ್ಕಳು, ಅವನ ಪರಿವಾರ, ಅವನ ರಾಜ್ಯ, ಅವನ ಪ್ರಜೆಗಳು ಎಲ್ಲರೂ ಸುಟ್ಟು ಭಸ್ಮ ಆಗೋಗ್ತಾರೆ. ಸರ್ವಸತ್ವಾಣಿ ಯಾನೀಹ ಸ್ಥಾವರಾಣಿ ಚರಾಣಿ ಚ ಮಹತಾ ಪಾಂಸು ವರ್ಚೇಣ ವಿಲಯಂ ಸರ್ವತೋಗಮನ್. ನೋಡ್ತಾ ಇರಿ, ಎಲ್ಲ ಜೀವರು, ಸ್ಥಾವರ ಜಂಗಮ ಪ್ರಾಣಿಗಳು ಎಲ್ಲ ಸತ್ತು ಹೋಗ್ತಾರೆ. ಹೇಗೆ? ಮಳೆ ಬಂದ ಅಂದ್ರೆ ಇಲ್ಲ, ಧೂಳು ಬಿದ್ದು. ಧೂಳು ಬಿದ್ದರೆ ಹಾಗೆ ಬೇಕಷ್ಟು ಆ ತರಹದ ಮರಳಿಗೆ ಸಂಬಂಧಪಟ್ಟ ಡಿಸಾಸ್ಟರ್ ಇದೆ. ಎಲ್ಲ ಒಮ್ಮೆಲೆ ಮರಳು ಬಂದ್ಬಿಟ್ರೆ, ನೀರು ಬಂದ್ರೆ ಒಂದು ಸ್ವಲ್ಪ ಆದ್ರೂ ಬಚಾವಾಗಬಹುದು. ಇದು ಬಂದ್ರೆ ಗತಿ ಏನು? ದಂಡಸ್ಯ ವಿಷಯೇ ಯಾವತ್ ತಾವತ್ ಸರ್ವಂ ತಮುಚ್ಛ್ರಯಂ ಪಾಂಸು ವರ್ಷಮಿವಾಲಕ್ಷಂ ಸಪ್ತರಾತ್ರಂ ಭವಿಷ್ಯತಿ. ಇವತ್ತಿನಿಂದ 7 ದಿವಸ ನಿರಂತರವಾಗಿ ಧೂಳಿನ ಮಳೆ ಆಗತ್ತೆ ಈ ರಾಜ್ಯದ ಮೇಲೆ. ಯಾರು ಉಳಿಯಲ್ಲ, ಎಲ್ಲ ಸತ್ತೋಗ್ತಾರೆ. ಶ್ರುತ್ವಾತು ಚನತೋ ವಾಕ್ಯಂ ಸೋಶ್ರಮಾವಸಥೋ ಜನಃ ನಿಷ್ಕ್ರಾಂತೋ ವಿಷಯಾತ್ ತಸ್ಮಾತ್ ಸ್ಥಾನಂ ಚಕ್ರೇ ತಪಾಶ್ಚತಃ. ಈ ರೀತಿಯಾಗಿ ನುಡಿದು ಆಶ್ರಮವಾಸಿಗಳನ್ನೆಲ್ಲ ನೋಡಿದ್ರು ಶುಕ್ರಾಚಾರ್ಯರು. ಅವರ ಅಭಿಪ್ರಾಯ ಅರ್ಥ ಆಯಿತು. ಆಶ್ರಮದ ಜನರೆಲ್ಲ ಬೇಗ ದೂರ ಕಡೆ ಓಡಿ ಹೋದ್ರಂತೆ. ಈ ಮಳೆ ಬೀಳದ ಜಾಗ ಇದೆ, ಅಲ್ಲಿಗೆ ಹೋಗಬೇಕು ಅಂತ. ಧೂಳಿನ ಮಳೆ ಬೀಳದ ಜಾಗ. ಆಮೇಲೆ ಅರಜಯ ಹತ್ತಿರ ತಿರುಗಿದರಂತೆ. ಇಹ ಇವ ವತದುರ್ಮೇಧೆ ಆಶ್ರಮೇ ಸುತಮಾಹಿತ ಇದಂ ಯೋಜನ ಪರ್ಯಂತಂ ಸರಸ್ಸು ರುಚಿರ ಪ್ರಭಂ. ಎಲೆ ಕೆಟ್ಟ ಬುದ್ಧಿಯವಳೇ, ವಿರಜೆಗೆ ಇನ್ನು
ನೀನಿಲ್ಲೇ ಇರಬೇಕು. ಇಷ್ಟು ಜಾಗ ಮಾತ್ರ ಧೂಳು ಮುಸುಕೋದಿಲ್ಲ. ಒಂದು ಯೋಜನ, ಇಲ್ಲಿಯೇ ಇರು. ತ್ವತ್ಸಮೀಪೇ ಚಯೇ ಸತ್ವಾಹ ವಾಸಮೇಶ್ಚಂತಿ ತಾಂ ನಿಚಾಂ ಅವಧ್ಯಾಪಾಂ ತು ವರಚೇಣ ಭವಿಷ್ಯಂತಿ ನಿತ್ಯದಾ. ನಿನ್ನ ಹತ್ತಿರ ಯಾವುದೇ ಪ್ರಾಣಿ ಪಕ್ಷಿಗಳು ಬರಲಿ, ಅವುಗಳೆಲ್ಲ ಉಳ್ಕೊಳ್ತಾವೆ. ತಥೇತಿ ಪಿತರಂ ಪ್ರಾಹ ಭಾರ್ಗವಂ ಭೃಜ ದುಃಖಿತ. ಅರಜೆ ಅಳ್ತಾ ಆಯ್ತಪ್ಪ ಅಂದ್ಲಂತೆ. ತಚ್ಚರಾದ್ರಂ ನರೇಂದ್ರಸ್ಯ. ಅವತ್ತು 7 ದಿವಸಗಳಲ್ಲಿ ಧೂಳು ಬಿದ್ದು ಎಲ್ಲ ಭಸ್ಮ ಆಗಿ ಹೋಯಿತು. ತಸ್ಯಾಸೌ ದಂಡ ವಿಜಯೋ ವಿಂಧ್ಯ ಚೈವಲಯೋರ್ನೃಪ ಶಪ್ತೋ ಬ್ರಹ್ಮರ್ಚಿಣಾತೇನ ವೈಧರ್ಮ್ಯೇ ಸಹಿತೆ ಕೃತೆ. ಈ ರೀತಿಯಾಗಿ ಎಲ್ಲವೂ ನಾಶ ಆಗಿ ಇದನ್ನ ದಂಡಕಾರಣ್ಯ ಅಂತ ಕರೆದ್ರು. ಆ ದಂಡಕಾರಣ್ಯದ ಮಧ್ಯದಲ್ಲಿ ತಪಸ್ವಿಗಳಿದ್ರಲ್ಲ, ಆ ಜಾಗವನ್ನು ಜನಸ್ಥಾನ ಅಂತ ಕರೆದ್ರು. ಜನಸ್ಥಾನ ಅಂತಂದ್ರೆ ತಪಸ್ವಿ ಜನರ ಸ್ಥಾನ ಅಂತ. ಸುತ್ತಮುತ್ತಲು ಎಲ್ಲೂ ಕೂಡ ಜನರ ವಾಸ ಇಲ್ಲ, ಇಲ್ಲಿ ಒಂದು ಇದೆ ಅನ್ನುವ ಕಾರಣಕ್ಕಾಗಿ ಜನಸ್ಥಾನ. ಇದೇ ಜನಸ್ಥಾನದಲ್ಲಿ ಈ ಖರ ದೂಷಣ ಮೊದಲಾದವರೆಲ್ಲ ಬಂದು ದುರ್ಜನ ಸ್ಥಾನ ಮಾಡಿಬಿಟ್ರು. ಇದು ಈ ಸ್ಥಳದ ಇತಿಹಾಸ. ಸಂಧ್ಯಾ ಮುಪಾದಿತುಂ ವೀರ ಸಮಯೋ ಹ್ಯತಿ ವರ್ತತೆ. ಈಗ ಸಮಯ ಆಯಿತು, ಸಂಧ್ಯಾ ವಂದನೆಗೆ ಹೋಗೋಣ ಅಂತ ಹೇಳಿದಾಗ ರವಿರಸ್ತಂ ಗತೋ ರಾಮ ಗಚ್ಚೋದಕಮುಪಸ್ಪೃಶ. ನೀನು ಹೊರಡು, ಇನ್ನು ಸೂರ್ಯ ಮುಳುಗ್ತಾ ಇದ್ದಾನೆ, ಇಷ್ಟರ ಒಳಗಡೆ ನಾವು ಅರ್ಘ್ಯ ಪ್ರದಾನ ಮಾಡೋಣ ಅಂತ ಹೇಳಿದರು ಅನ್ನುವಲ್ಲಿಗೆ 81ನೆಯ ಸರ್ಗ ಮುಗಿದಿದೆ. ಈ ರೀತಿಯಾಗಿ ದಂಡಕಾರಣ್ಯದ ಕಥೆಯನ್ನು ಕೇಳಿ ಸಂಧ್ಯಾವಂದನೆಯನ್ನು ಮಾಡಿ ಆಶ್ರಮದ ಒಳಗಡೆ ಪ್ರವೇಶ ಮಾಡಿದ. ತಸ್ಯಾಗಸ್ತ್ಯೋ ಬಹುಗುಣಂ ಕಂದಮೂಲಂ ತಥೌಷಧಂ ಶಾಲ್ಯಾದೀನಿ ಪವಿತ್ರಾಣಿ ಭೋಜನಾರ್ಥಮಕಲ್ಪಯತ್. ರಾತ್ರಿ ಆಯಿತು, ಅವನಿಗೆ ಕಂದಮೂಲ, ಔಷಧ, ಶಾಲ್ಯಾದೀನಿ ಪವಿತ್ರಾಣಿ, ಚಂದದ ಸಣ್ಣಕ್ಕೆ ಅನ್ನ ಅಂತಾರಲ್ಲ, ಅದನ್ನೆಲ್ಲ ಊಟಕ್ಕೆ ರೆಡಿ ಮಾಡಿಸಿದ್ರಂತೆ ಅಗಸ್ತ್ಯರು. ಸಭುಕ್ತವಾನ್ನರ ಶ್ರೇಷ್ಠ ತದನ್ನಮೃತೋಪಮಂ ಪ್ರೀತಶ್ಚ ಪರಿತುಷ್ಟಶ್ಚ ತಾಂ ರಾತ್ರಿಂ ಸಮುಪಾವಿಚತ್. ಆಮೇಲೆ ಅತ್ಯಂತ ಪ್ರೀತನಾಗಿ ಆ ರಾತ್ರಿ ಅಲ್ಲಿಯೇ ಕಳೆದ. ಪ್ರಭಾತೆ ಕಾಲ್ಯಮುತ್ಥಾಯ ಕೃತ್ವಾನ್ನಿಕಮರಿಂದಮಃ. ಆ ರಾತ್ರಿ ಕಳೆದು ಬೆಳಗ್ಗೆ ಬೇಗ ಎದ್ದು ಆಹ್ನಿಕವನ್ನ ಮಾಡಿ ಋಷಿಗಳ ಬಳಿಗೆ ಹೋದ. ಅಭಿವಾದ್ಯಾಬ್ರವೀದ್ರಾಮೋ ಮಹರ್ಷಿಂ ಕುಂಭಸಂಭವಂ. ಋಷಿಗಳಿಗೆ ನಮಸ್ಕಾರ ಮಾಡಿ, ಓ ಮುನಿಯೇ, ಹೋಗಿ ಬರ್ತೇನೆ, ಧನ್ಯೋಸ್ಮಿ ಅನುಗೃಹೀತೋಸ್ಮಿ ದರ್ಶನೇನ ಚ ಮಹಾತ್ಮನಃ. ನಿಮ್ಮಿಂದ ನಾನು ಧನ್ಯನಾದೆ. ದ್ರಷ್ಟುಂ ಚೈವಾಗಮಿಷ್ಯಾಮಿ ಪಾವನಾರ್ಥಮಿಹಾತ್ಮನಃ. ನಾನು ಅತ್ಯಂತ ಪವಿತ್ರ ಆಗಬೇಕು ಅಂತ ಆಗಾಗ ಅನ್ಸತ್ತೆ, ಇಲ್ಲಿಗೆ ಬಂದು ಹೋಗ್ತೇನೆ. ನಿಮ್ಮ ದರ್ಶನ ನನ್ನಲ್ಲಿ ಒಂದು ಪವಿತ್ರವಾದ ಭಾವನೆಯನ್ನು ಉಂಟು ಮಾಡಿದೆ ಅಂತ ರಾಮದೇವರು ಹೇಳಿದಾಗ ಅಗಸ್ತ್ಯರು ಹೇಳಿದರಂತೆ, ಅತ್ಯದ್ಭುತಮಿದಂ ವಾಕ್ಯಂ ತವ ರಾಮ ಶುಭಾಕ್ಷರಂ ಪಾವನ ಸರ್ವಭೂತಾನಾಂ ತ್ವಮೇವ ರಘುನಂದನ. ಏನದ್ಭುತ ರಾಮ, ನಿನಗಿಂತ ಪಾವನವಾದ ವಸ್ತು ಜಗತ್ತಿನಲ್ಲಿ ಬೇಕೆ? ಮುಹೂರ್ತಮಪಿ ರಾಮತ್ವಾಂ ಏನು ಪಶ್ಯಂತಿ ಕೇಚನ ಪಾವಿತಾ ಸ್ವರ್ಗಭೂತಾಶ್ಚ ಪೂಜ್ಯಾಸ್ತೆ ತ್ರಿದಿವೇಶ್ವರೈಹಿ. ನೀನು ಒಂದು ಮುಹೂರ್ತ ಯಾರನ್ನ ನೋಡ್ತಿ ಅವರು ಪವಿತ್ರ ಆಗ್ತಾರೆ. ಯೇ ಚತ್ವಾಂ ಘೋರ ಚಕ್ಷುರ್ಭಿ ಪಶ್ಯಂತಿ ಪ್ರಾಣಿನೋ ಭುವಿ ಹತಾಸ್ತೆ ಯಮದಂಡೇನ ಸದ್ಯೋ ನಿರಯಗಾಮಿನಃ. ಯಾರು ನಿನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅವರು ನರಕಕ್ಕೆ ಹೋಗ್ತಾರೆ. ರಾಮನನ್ನ ದ್ವೇಷದ ದೃಷ್ಟಿಯಿಂದ ನೋಡ್ತಾರೆ
ಅವರು ಕಾಡಿಗೆ ಇದು ನರಕಕ್ಕೆ ಹೋಗ್ತಾರೆ. ಈದೃಶಸ್ತ್ವಂ ತುರಶ್ರೇಷ್ಠ ರಘುಶ್ರೇಷ್ಠ ಪಾವನ ಸರ್ವದೇಹಿನಾಂ ಭುವಿತ್ವಾಂ ಕಥಯಂತೋ ಹಿ ಸಿದ್ಧಿಮೇಶ್ಯಂತಿ ರಾಘವ. ಅಲ್ಲ ರಾಮ, ನಿನ್ನ ಬಗೆಗೆ ಮಾತನಾಡಿದ್ರೆ ಸಿದ್ಧರಾಗ್ತಾರೆ, ಇನ್ನು ನೀನು ನನ್ನ ದರ್ಶನವನ್ನ ಅದ್ಭುತ ಅನ್ನೋದೇ? ಹೋಗು, ನಿನ್ನ ದಾರಿಯನ್ನ ನೀನು ಹಿಡಿ. ಪ್ರಸಾಧಿರಾಜ್ಯಂ ಧರ್ಮೇಣ ಗತಿರಿಹಿ ಜಗತೋ ಭವಾನ್. ರಾಜ್ಯವನ್ನ ಚೆನ್ನಾಗಿ ಪಾಲಿಸು, ನೀನೇ ಗತಿ. ಈ ರೀತಿ ಹೇಳಿದಾಗ ಅಭ್ಯವಾದಯತ ಪ್ರಾಜ್ಞ ತಮ್ ಋಷಿಂ ಸತ್ಯಶೀಲಿನಂ. ಅವನು ಅಭಿವಾದನೆ ಮಾಡಿದ. ಅಧ್ಯಾರೋಹತ್ತದವ್ಯಗ್ರಹ ಪುಷ್ಪಕಂ ಹೇಮಭೂಷಿತಂ. ಅಭಿವಾದನೆ ಮಾಡಿದ ಮೇಲೆ ರಾಮಚಂದ್ರ ದೇವರನ್ನ ಕರ್ಕೊಂಡು ಹೋಗಲಿಕ್ಕೆ ಪುಷ್ಪಕ ಬಂತು. ಆ ಪುಷ್ಪಕವನ್ನ ಏರಿ ದೇವರು ಹೋಗುವಾಗ ಅಲ್ಲಿ ಎಲ್ಲ ಋಷಿಗಳು ಕೂಡ ಅವನ್ನ ಸ್ತೋತ್ರ ಮಾಡಿದರು. ತಥೋರ್ಧ ದಿವಸೆ ಪ್ರಾಪ್ತೆ ಪೂಜ್ಯಮಾನಸ್ತತಸ್ತತಃ ಅಯೋಧ್ಯಾಂ ಪ್ರಾಪ್ಯ ಕಾಕುತ್ಸ್ಥಃ ಮಧ್ಯಕಕ್ಷಾಮವಾತರತ್. ಸೀದಾ ಅಯೋಧ್ಯೆಗೆ ಹೋಗಿ ತನ್ನ ಮಹಡಿಯ ಮನೆಯ ಮೇಲೆ ಇಳಿದು ಆ ಪುಷ್ಪಕವನ್ನು ಇಳಿದುಕೊಂಡು ತನ್ನ ಸಭೆಯ ಕಕ್ಷೆಗೆ ಹೋದ. ತಥೋ ವಿಸೃಜ್ಯ ರುಚಿರಂ ಪುಷ್ಪಕಂ ಕಾಮಗಾಮಿನಂ ವಿಸರ್ಜಯಿತ್ವಾ ಗಚ್ಚೇತಿ ಸ್ವಸ್ಥಿತೆ ಸ್ಥಿತಿತೆ ಪ್ರಭು. ಆಮೇಲೆ ಪುಷ್ಪಕಕ್ಕೆ ಹೇಳಿದ, ನೀನು ಹೋಗಬಹುದು ಅಂತ. ಕಕ್ಷಾಂತರ ಸ್ಥಿತಂ ಕ್ಷಿಪ್ರಂ ದ್ವಾಸ್ಥಂ ರಾಮೋದ್ಬ್ರವಿದ್ವಚಃ. ಅಲ್ಲಿ ಇದ್ದ ದ್ವಾರಪಾಲಕರಿಗೆ ರಾಮದೇವರು ಹೇಳಿದರಂತೆ, ಲಕ್ಷ್ಮಣ ಭರತರನ್ನ ಕರ್ಕೊಂಡು ಬಾ ಅಂತ. ಮಮಾಗಮನಮಾಖ್ಯಾಯ ಶಬ್ದಾಪಯತಮಾಚಿರಂ. ಬೇಗ ಹೋಗಿ ಕರ್ಕೊಂಡು ಬನ್ನಿ ಅನ್ನುವಲ್ಲಿಗೆ 82ನೆಯ ಸರ್ಗ ಮುಗಿದಿದೆ. ತಚ್ಛ್ರುತ್ವಾ ಭಾಷಿತಂ ತಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ದ್ವಾಸ್ಥಃ ಕುಮಾರಾವಾಹೂಯ ರಾಘವಾಯನ್ಯವೇದಯತ್. ಆ ರಾಮದೇವರ ಮಾತನ್ನ ಕೇಳಿ ದ್ವಾರಪಾಲಕರು ಕುಮಾರವು ಆಹೂಯ ಭರತ ಲಕ್ಷ್ಮಣರನ್ನ ಕರೆದರಂತೆ. ಬನ್ನಿ, ಕರಿತಾ ಇದ್ದಾನೆ ರಾಮ, ಅವನು ಮಾತನಾಡಬೇಕಂತೆ ಅಂತ. ಇವರು ಹೋದ್ರು. ಪರಿಶ್ವಜ್ಯ ತಥೋ ರಾಮೋ ವಾಕ್ಯಮೇತದುವಾಚಃ. ಅವರಿಬ್ಬರನ್ನ ಅಪ್ಪಿ ಹಿಡಿದು ರಾಮ ಮಾತನಾಡಿದ. ಧರ್ಮ ಸೇತುವನ್ನ ನಾನು ಹಾಳುಗೆಡವಬಾರದು ಅಂತ ಅನ್ಕೊಂಡಿದ್ದೇನೆ. ಯಾಕೆ ಅಂದರೆ ಈ ಧರ್ಮದ ಮಾರ್ಗ ಇದೆಯಲ್ಲ, ಅದು ಅಕ್ಷಯ ಅಮೃತ, ಎಂದೂ ನಾಶವಿಲ್ಲದೆ ಇರೋದು. ಅನುಷ್ಠಾನ ಮಾಡಿದವರನ್ನ ನಾಶ ಮಾಡುವಂತೆ ಅದು ಅವಕಾಶ ಕೊಡೋಲ್ಲ ಈ ಧರ್ಮ. ಆಮೇಲೆ ಅಮೃತ ಅವ್ಯಯ ಯಾವಾಗಲೂ ಇರುತ್ತೆ. ಯಾವುದೋ ಒಬ್ಬ ಆದರೂ ಧಾರ್ಮಿಕ ಇದ್ದೇ ಇರ್ತಾನೆ. ಧರ್ಮ ಪ್ರವಚನಂ ಚೈವ ಸರ್ವ ಪಾಪ ಪ್ರಣಾಚನಂ. ನೀವು ನನಗೆ ಹೇಳಿದಿರಿ ರಾಜಸೂಯ ಯಾಗ ಮಾಡಬೇಕು ಅಂತ. ಆ ರಾಜಸೂಯ ಯಾಗವನ್ನು ನಾನು ಮಾಡಲಿಕ್ಕೆ ತಯಾರಿದ್ದೇನೆ. ಸುಹುತೇನ ಸುಯಜ್ಞೇನ ವರುಣತ್ವಮುಪಾಗಮತ್ ಸೋಮಶ್ಚ ರಾಜಸೂಯೇನ. ಮಿತ್ರ ರಾಜಸೂಯ ಯಾಗವನ್ನು ಮಾಡಿದ್ದಾನೆ. ವರುಣ ತನ್ನ ವರುಣ ಪದವಿಯನ್ನು ಪಡೆದದ್ದೇ ರಾಜಸೂಯ ಯಾಗದಿಂದ. ಸೋಮಶ್ಚ ರಾಜಸೂಯೇನ ಇಷ್ಟ್ವಾ ಧರ್ಮೇಣ ಧರ್ಮವಿತ್. ಇನ್ನು ಚಂದ್ರ, ಅವನು ರಾಜಸೂಯ ಯಾಗವನ್ನು ಮಾಡಿ ಪ್ರಖ್ಯಾತನಾಗಿದ್ದಾನೆ. ಎಲ್ಲ ಲೋಕದಲ್ಲಿ ಕೀರ್ತಿಯನ್ನು ಹೊಂದಿದ್ದಾನೆ. ಅದರಿಂದ ನಾನು ಯಾಗ ಮಾಡಬೇಕು ಅಂತ ಇದ್ದೇನೆ. ಏನಂತೀರಾ? ಆಗ ಭರತ
ಕೈಗಳನ್ನು ಮುಗಿದು ನುಡಿದನಂತೆ, ತ್ವಯಿ ಧರ್ಮಪ್ಪರಸ್ಸಾಧೋ ತ್ವಯಿ ತರವಾವಸುಂಧರ. ಪ್ರತಿಷ್ಠಿತ ಮಹಾಬಾಹೋ ಯಶಶ್ಚಾಮಿತ ವಿಕ್ರಮ. ನಿನ್ನಲ್ಲಿ ಎಲ್ಲ ಧರ್ಮವೂ ನೆಲೆಗೊಂಡಿದೆ, ನಿನ್ನಲ್ಲಿ ಇಡೀ ಭೂಮಿ ನೆಲೆಗೊಂಡಿದೆ. ರಾಮ, ನೀನು ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿದ್ರು. ಯಾರು? ಭರತ. ಮಹೀಪಾಲಾಶ್ಚ ಸರ್ವೇ ತ್ವಾಂ ಪ್ರಜಾಪತಿ ಮಿವಾಮರಾ. ಎಲ್ಲ ರಾಜರು ಬಂದು ನಿಮ್ಮ ಸೇವೆಗೈಯುತ್ತಾರೆ. ನಿನ್ನನ್ನ ಲೋಕನಾಥ ಅಂತ ಎಲ್ಲ ರಾಜರು ಮತ್ತೆ ಪ್ರಜೆಗಳು ತಂದೆಯನ್ನ ಹೇಗೆ ಹಾಗೆ ನೋಡ್ತಾ ಇದ್ದಾರೆ ನಿನ್ನನ್ನ. ಪೃಥಿವ್ಯಾಂ ಗತಿಭೂತೋಸಿ ಪ್ರಾಣಿನಾಮಪಿ ರಾಘವ. ಸಮಗ್ರ ಭೂಮಿಗೆ ನೀನು ಒಡೆಯ, ನಿಜವಾದ ಅರ್ಥದಲ್ಲಿ ಒಡೆಯ. ಅತಿಶಯೋಕ್ತಿಯಲ್ಲಿ ಪ್ರತಿಯೊಬ್ಬ ರಾಜನನ್ನು ಒಳ್ಳೆ ರಾಜ ಭೂಪತಿ ಅಂತ ಕರೆಯೋದುಂಟು, ಭೂಪ ಅಂತ ಕರೆಯೋದುಂಟು. ತುಂಡು ಭೂಮಿ ಇರುತ್ತಷ್ಟೆ. ಆದರೆ ರಾಮ ನಿಜವಾದ ಅರ್ಥದಲ್ಲಿ ಗತಿಭೂತ. ನೀನು ಯಜ್ಞವನ್ನ ಮಾಡಬೇಕು. ಹೇಗೆ ಮಾಡೋದು? ನೀನು ಯಜ್ಞ ಮಾಡ್ತೀನಿ ಅಂತಂದ್ರೆ ಎಲ್ಲ ಪ್ರಜೆಗಳು ಸಂತೋಷ ಪಡ್ತಾರೆ. ಆದರೆ ಯಜ್ಞ ಮಾಡಿದ್ರೆ ಒಂದು ಪ್ರಾಬ್ಲಮ್ ಇದೆ. ಕ್ಷತ್ರಿಯರೆಲ್ಲ ಸಿಟ್ಟು ಮಾಡಿಕೊಂಡು ನಿನ್ನ ವಿರುದ್ಧ ಹೋರಾಡಬೇಕು ಅಂತ ಬರ್ತಾರೆ. ಆಗ ಎಲ್ಲ ರಾಜರನ್ನ ಕೊಲ್ಲಲೇಬೇಕಾಗತ್ತೆ. ಅವಾಗ ಧರ್ಮ ನಾಶ. ಯಾಕೆ ಅಂದರೆ ಎಲ್ಲ ಪ್ರಜಾನಾಶ. ಸರ್ವಂ ಪುರುಷ ಶಾರ್ದೂಲ ಗುಣೈರತುಲ ವಿಕ್ರಮ ಪೃಥಿವೀಂ ನಾರ್ಹತೆ ಹಂತುಂ ವಶೇ ಹಿತವ ವರ್ತತೆ. ಅದರಿಂದಾಗಿ ನೀನು ಯಾಗ ಮಾಡ್ತಿ, ಅಶ್ವಮೇಧ ಯಾಗವನ್ನೋ ರಾಜಸೂಯ ಯಾಗವನ್ನೋ ಅಂದಾಗ ನಿನ್ನ ಕಡೆಯವರು ಯುದ್ಧ ಮಾಡಬೇಕಾಗತ್ತೆ. ನಿನ್ನ ಕಡೆಯವರೆಲ್ಲ ಬಲಿಷ್ಠರು, ಎದುರುಗಡೆ ಇರೋರೆಲ್ಲ ಸಾಯ್ತಾರೆ. ಅದರಿಂದ ನನಗೆ ತೋಚಿದ್ದನ್ನ ಹೇಳಿದ್ದೇನೆ, ಏನು ಬೇಕೋ ಮಾಡು. ರಾಮ ಬಹಳ ಸಂತೋಷವನ್ನು ಹೊಂದಿದ. ಭರತನಿಗೆ ಹೇಳಿದ, ಪ್ರೀತೋಸ್ಮಿ ಪರಿತುಷ್ಟೋಸ್ಮಿ ತವಾದ್ಯ ವಚನೇನ ಘ ಇದಂ ವಚನಮಕ್ಲೀಬಂ ತ್ವಯಾ ಧರ್ಮ ತಮಾಗತಂ. ನಿನ್ನ ಮಾತನ್ನು ನಾನು ಕನ್ಸಿಡರ್ ಮಾಡ್ತೇನೆ. ಯೇಶ್ಚದಸ್ಮದಭಿಪ್ರಾಯಾತ್ ರಾಜಸೂಯಾತ್ ಕೃತೂತ್ತಮಾತ್ ನಿವರ್ತಯಾಮಿ ಧರ್ಮಜ್ಞ ತವ ಸುವ್ಯಾಹೃತೇನ ಚ. ನೀನು ಹೇಳಿದ್ದರಿಂದ ಯಾಗಕ್ಕೆ ಹಿಂದೇಟಾಗುವ ಹಾಗೆ ಆಗ್ತಾ ಇದೆ. ಲೋಕಪೀಡಾಕರಂ ಕರ್ಮ ಕರ್ತವ್ಯಂ ನ ಕರ್ತವ್ಯಂ ವಿಚಕ್ಷಣೈ. ಲೋಕಕ್ಕೆ ಪೀಡೆ ಉಂಟು ಮಾಡಬಾರದು. ಯಾರು ಶ್ರೇಷ್ಠರೋ ಅವರು. ಅದರಿಂದಾಗಿ ನಾನು ಬಾಲಾನಾಂತು ಶುಭಂ ವಾಕ್ಯಂ ಗ್ರಾಹ್ಯಂ ಲಕ್ಷ್ಮಣ ಪೂರ್ವಜ. ಬಾಲಕರಾದರೂ ಒಳ್ಳೆ ಮಾತನ್ನ ಆಡಿದ್ದರೆ ಅದನ್ನು ಸ್ವೀಕಾರ ಮಾಡಬೇಕು. ಇದು ನನ್ನ ಅಭಿಪ್ರಾಯ. ನೀವು ಒಳ್ಳೆಯ ಹುಡುಗರು, ನೀವು ಹೇಳಿದ ಮಾತನ್ನು ನಾನು ಕೇಳುತ್ತೇನೆ. ನಿವರ್ತಯಾಮಿ ಧರ್ಮಜ್ಞ ತವ ಸುವ್ಯಾಹೃತೇನ ಚ. ಅದರಿಂದ ನಾನು ಯಾಗ ಮಾಡಲ್ಲ. ಯಾಕೆಂದ್ರೆ ಯಾಗ ಮಾಡೋದ್ರಿಂದ ಹಿಂಸೆ ಜಾಸ್ತಿ ಆಗತ್ತೆ ಅಂತ ಹೇಳಿ ರಾಮದೇವರು ಹೇಳಿದರು ಅನ್ನುವಲ್ಲಿಗೆ 83ನೇ ಅಧ್ಯಾಯ. ತಥೋಕ್ತವತಿ ರಾಮೇತು ಭರತೆ ಚ ಮಹಾತ್ಮನಿ ಲಕ್ಷ್ಮಣೋಥ ಶುಭಂ ವಾಕ್ಯಂ ಉವಾಚ ರಘುನಂದನಂ.
ಆ ರೀತಿ ಭರತ ಹೇಳ್ತಾ ಇದ್ದಾಗ ಲಕ್ಷ್ಮಣ ಏನು ಮಾಡಿದ, ಮತ್ತೆ ಮಾತು ಮುಂದುವರಿಸಿದ. ಅಶ್ವಮೇಧೋ ಮಹಾಯಜ್ಞ ಪಾವನಸ್ತರ್ವಪಾಪ್ಮನಾಂ ಪಾವನಸ್ತವ ದುರ್ಧರ್ಷೋ ರೋಚತಾಂ ರಘುನಂದನ. ಆದರೆ ಅಣ್ಣ ಭರತ ಹೇಳಿದ ಯಜ್ಞ ಬೇಡ, ಯಾಕೆಂದರೆ ಯಜ್ಞದಿಂದ ಹಿಂಸೆ ಆಗತ್ತೆ ಅಂತ. ಆದರೆ ನಾನು ಹೇಳ್ತಾ ಇದ್ದೀನಿ ಯಜ್ಞ ಮಾಡಬೇಕು. ಯಾಕೆ ಮಾಡಬೇಕು? ಪಾವನಸ್ತವ ದುರ್ಧರ್ಚಃ ರೋಚತಾಂ ರಘುನಂದನ, ಅತ್ಯಂತ ಪಾವನ, ನಿನಗೆ ಎದುರಾಳಿ ಯಾರೂ ಇಲ್ಲ, ಅದರಿಂದಾಗಿ ಅಶ್ವಮೇಧ ಯಾಗ ಮಾಡು. ಯಾಕೆಂದರೆ ಅಶ್ವಮೇಧ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದದ್ದು. ಶ್ರೂಯತೆ ಹಿ ಪುರಾವೃತ್ತಂ ವಾಸವೇಸು ಮಹಾತ್ಮನಿ. ಇದೊಂದು ಹಿಂದಿನ ಮಾತು. ಬ್ರಹ್ಮಹತ್ಯೆಯಿಂದ ಇಂದ್ರದೇವರು ಕಂಗೆಟ್ಟರು, ಅಶ್ವಮೇಧ ಯಾಗ ಮಾಡಿ ಪವಿತ್ರ ಆದರು. ವೃತ್ರೋ ನಾಮ ಮಹಾನಾಸೀತ್ ದೈತೇಯೋ ಲೋಕತಮ್ಮತಃ. ವೃತ್ರ ಅಂತ ಅವನು ಎಷ್ಟೆತ್ತರ ಇದ್ದ ಗೊತ್ತಾ? 100 ಯೋಜನ ಎತ್ತರ, 300 ಯೋಜನ ಅಗಲ. ಅನುರಾಗೇಣ ಲೋಕಾನ್ ಸ್ತ್ರೀನ್ ಸ್ನೇಹಾತ್ ಪಶ್ಯತಿ ಸರ್ವತಃ. ಆ ವೃತ್ರನೂ ಯೋಗ್ಯನೇ, ಧರ್ಮಜ್ಞನೂ ಕೃತಜ್ಞನೂ ಆಗಿದ್ದ. ತಸ್ಮಿನ್ ಪ್ರಶಾಸತಿ ಸದಾ ಸರ್ವಕಾಮದುಘಾಮಹಿ. ಅವನು ರಾಜ್ಯಭಾರ ಮಾಡುವಾಗ ಬಹಳ ಚೆನ್ನಾಗಿತ್ತು ಭೂಮಿ. ಸರಾಜ್ಯಂ ತಾದೃಶಂ ಭುಂಕ್ತೆ ಸ್ಫೀತಮದ್ಭುತದರ್ಶನಂ. ಅಂತಹ ವೃತ್ರನಿಗೆ ತಪಸ್ಸು ಮಾಡಬೇಕು ಅನ್ನುವ ಒಂದು ಬಯಕೆ ಉಂಟಾಯಿತು. ತಪೋಹಿ ಪರಮಂ ಶ್ರೇಯ ಸಮ್ಮೋಹಮಿತರತ್ ಸುಖಂ. ತಪಸ್ಸೇ ಮಿಗಿಲಾದದ್ದು, ಉಳಿದದ್ದೆಲ್ಲ ವೇಸ್ಟ್. ಸಮ್ಮೋಹಂ ಇತರತ್ ಸುಖಂ, ಸುಖ ಸಾಧನವಾದದ್ದರಲ್ಲಿ ತಪಸ್ಸೇ ಮಿಗಿಲಾದದ್ದು, ಬೇರೆ ಯಾವುದೂ ಅಲ್ಲ ಅಂತ ಹೇಳಿ ತನ್ನ ದೊಡ್ಡ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ನಿರಂತರ ತಪಸ್ಸು ಮಾಡಿದ. ಆ ವೃತ್ರ ತಪಸ್ಸು ಮಾಡ್ತಾ ಇರುವಾಗ ಇಂದ್ರನಿಗೆ ಗಾಬರಿಯಾಯಿತು. ನಾರಾಯಣನ ಬಳಿ ಹೋದ, ತನ್ನ ಅಳಲನ್ನು ತೋಡಿಕೊಂಡ. ಕ್ಷಣಂ ಹಿ ನ ಭವೇದ್ವೃತ್ರ ಕೃದ್ರೇ ತ್ವಯಿ ಸುರೇಶ್ವರ. ಈ ವೃತ್ರನನ್ನು ಕೊಲ್ಲಲೇಬೇಕು, ಅವನನ್ನು ಕೊಲ್ಲದಿದ್ದರೆ ಲೋಕಕ್ಕೆ ಒಳಿತು ಇಲ್ಲ, ವೃತ್ರನನ್ನು ಕೊಲ್ಲಬೇಕು ಅಂತ ಇಂದ್ರದೇವರು ಯಾರಿಗೆ ಹೇಳಿದ್ದು? ದೇವರ ಬಳಿ ಹೇಳಿದ್ದು, ನಾರಾಯಣನ ಬಳಿ ಹೇಳಿದ್ದು. ಯದಾ ಹಿ ಪ್ರೀತಿ ಸಂಯೋಗಂ ತ್ವಯಾ ವಿಷ್ಣೋ ತಮಾಗತಃ ತದಾ ಪ್ರಭೃತಿ ಲೋಕಾನಾಂ ನಾಥತ್ವಂ ಉಪಲಬ್ಧವಾನ್. ನೀನು ಎಲ್ಲ ಲೋಕಗಳಿಗೆ ದಯೆಯನ್ನು ಉಂಟು ಮಾಡಬೇಕು. ಇಮೇ ಹಿತರವೇ ವಿಷ್ಣೋತ್ವಾಂ ನಿರೀಕ್ಷಂತೆ ದಿವೌಕತಃ. ಅದರಿಂದ ಓ ವಿಷ್ಣುವೇ, ನೀನು ಅನುಗ್ರಹ ಮಾಡಬೇಕು, ಈ ವೃತ್ರಾಸುರನನ್ನು ಕೊಲ್ಲಬೇಕು. ನಾನೇ ವೃತ್ರನನ್ನು ಕೊಲ್ತೇನೆ, ನನಗೆ ನೀನು ಸಹಾಯ ಮಾಡಬೇಕು ಇತ್ಯಾದಿಯಾಗಿ ಕೇಳಿಕೊಂಡ ಅನ್ನುವಲ್ಲಿಗೆ 89ನೆಯ ಸರ್ಗ. ನಮಗೆ ಭಾಗವತದಲ್ಲಿ ಬಂದಿರುವ ಕ್ರಮ ಬೇರೆ, ಇಂದ್ರ ಹಾಗೂ ವೃತ್ರರದ್ದು. ವೇದಗಳಲ್ಲಿ ಬರುವ ಕ್ರಮ ಬೇರೆ, ಹಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಕ್ರಮವೂ ಬೇರೆ. ನಾವು ಇದನ್ನು ಬೇರೆ ಬೇರೆ ರೀತಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕುಂಟು. ಹೇಗೆ ಅರ್ಥ ಮಾಡಿಕೊಳ್ಬೇಕು? ವೇದದಲ್ಲಿ ಬರುವ ಇಂದ್ರ ಹಾಗೂ ವೃತ್ರರ ಕತೆ ಅಧ್ಯಾತ್ಮಾರ್ಥವನ್ನು ಹೇಳುತ್ತೆ. ಪುರಾಣದಲ್ಲಿ ಮಹಾಭಾರತದಲ್ಲಿ ಬಂದದ್ದು ಇತಿಹಾಸ, ಅದು ಸಮಾಧಿ ಭಾಷೆಯಲ್ಲಿದೆ. ವಾಲ್ಮೀಕಿಗಳು ಹೇಳಿದ್ದು ದರ್ಶನದಲ್ಲಿದೆ. ಇಷ್ಟು ಅರ್ಥ ಮಾಡಿಕೊಳ್ಬೇಕು. ಲಕ್ಷ್ಮಣಸ್ಯ ತು ತದ್ವಾಕ್ಯಂ ಶ್ರುತ್ವಾ ಚತುರ್ನಿಬರ್ಹಣಃ
ವೃತ್ರಘಾತಮಶೇಷೇಣ ಕಥಯೇತ್ಯಾಹತು ವ್ರತಾ. ಇಷ್ಟು ಹೇಳಿ ವಾಲ್ಮೀಕಿಗಳು ರಾಮ ರಾಮನಿಗೆ ಲಕ್ಷ್ಮಣ ಹೇಳಿ ನಿಲ್ಲಿಸ್ಬಿಟ್ಟ. ನೋಡಿ, ರಾಮ ಯಜ್ಞ ಮಾಡ್ತೀನಿ ಇಂದ, ಭರತ ಬೇಡ ಅಂದ, ಲಕ್ಷ್ಮಣ ಇಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಅವನೇ ಈ ಕಥೆಯನ್ನು ಅರ್ಧಕ್ಕೆ ಹೇಳಿ ನಿಲ್ಲಿಸಿದ್ದು. ಹೀಗೆ 84ನೆಯ ಸರ್ಗ ಆಯಿತು. 85ನೇದಾಗಬೇಕು. ಲಕ್ಷ್ಮಣಸ್ಯ ತು ತದ್ವಾಕ್ಯಂ ಶ್ರುತ್ವಾ ಶತ್ರು ನಿಬರಹಣ ವೃತ್ರಘಾತಮಶೇಷೇಣ ಕಥಯೇತ್ಯಾಹ ಸುವ್ರತಾಂ. ಲಕ್ಷ್ಮಣನ ಈ ಮಾತನ್ನ ಕೇಳಿ ರಾಮ ಹೇಳಿದ, ಸುವ್ರತ, ಒಳ್ಳೆಯ ದೀಕ್ಷೆಯನ್ನು ಹೊಂದಿರುವವನೇ ಮತ್ತೆ ಮಾಡು ಅಂದ. ಸಹಸ್ರಾಕ್ಷ ವಚಶ್ರುತ್ವ ಸರ್ವೇ ಚಾಂಚ ದಿವೌಕತಾಂ ವಿಷ್ಣುರ್ದೇವಾನುವಾಚೇದಂ ಸರ್ವಾನ್ ಇಂದ್ರಪುರೋಗಮಾನ್. ವೃತ್ರವಧವನ್ನ ತನ್ನ ಬಳಿ ಕೇಳಿಕೊಂಡು ಯಾರು ಬಂದಿದ್ದಾರೆ ಅಂತಹ ದೇವತೆಗಳಿಗೆ ಇಂದ್ರ ಹೇಳಿದ. ಎಲ್ಲರಿಗೂ ಅನ್ವಯವಾಗುವ ಹಾಗೆ ನಿರೂಪಣೆ ಮಾಡಿದ ದೇವರು. ಏನು? ಪೂರ್ವಂ ಸೌಹೃದಬದ್ಧೋಸ್ಮಿ ವೃತ್ರಸ್ಯೇಹ ಮಹಾತ್ಮನಃ ತೇನ ಯುಷ್ಮತ್ ಪ್ರಿಯಾರ್ಥಂ ಹಿ ನಾಹಂ ಹನ್ಮಿತ್ ಮಹಾತುರಂ. ನೋಡಿ, ಅವನು ನನ್ನ ಭಕ್ತ ವೃತ್ರ. ಒಂದು ಕಾಲದಲ್ಲಿ ನಿಮಗಾಗಿ ಅವನನ್ನು ಕೊಲ್ಲಲಿಕ್ಕೆ ಆಗೋದಿಲ್ಲ. ಅವಶ್ಯಂ ಕರಣೀಯಂಚ ಭವತಾಂ ಸುಖಮುತ್ತಮಂ. ಆದರೆ ನೀವು ಭಕ್ತರು, ನಿಮ್ಮ ಬಯಕೆಯನ್ನು ಈಡೇರಿಸಬೇಕು. ತೀರ ವೃತ್ರನನ್ನು ಕೊಲ್ಲಲಿಕ್ಕಾಗಲ್ಲ, ನನ್ನ ಭಕ್ತ. ನೀವು ನನ್ನ ಭಕ್ತರು, ಅದರಿಂದಾಗಿ ನಡುವಣ ದಾರಿಯನ್ನು ಹುಡುಕಬೇಕಿದೆ. ಅವಶ್ಯಂ ತಸ್ಮಾದುಪಾಯಮಾಖ್ಯಾಸ್ಯೆ ಸಹಸ್ರಾಕ್ಷೋ ವಧಿಷ್ಯತಿ. ಒಂದು ಉಪಾಯ ಹೇಳ್ತೇನೆ, ಇಂದ್ರ ಅವನನ್ನು ಕೊಲ್ಲಬಹುದು. ನನ್ನನ್ನ ತ್ರೇಧಾಭೂತಂ ಕರಿಷ್ಯಾಮಿ. ನಾನು ನನ್ನ ಶಕ್ತಿಯನ್ನು 3 ಭಾಗ ಮಾಡಿ 3 ಜನರಿಗೆ ಕಳಿಸ್ತೀನಿ. ಮೊದಲನೆಯದ್ದು ಏಕಾಂಶೋ ವಾಸವಂ ಯಾತು. ಒಂದು ಅಂಶ ಇಂದ್ರನನ್ನ ಪ್ರವೇಶ ಮಾಡಲಿ. ದ್ವಿತೀಯೋ ವಜ್ರಮೇವತು. ಎರಡನೆಯ ಅಂಶ ವಜ್ರಾಯುಧವನ್ನು ಪ್ರವೇಶ ಮಾಡಲಿ. ಮೂರನೆಯ ಅಂಶ ಭೂಮಿಯಲ್ಲಿ ಪ್ರವೇಶ ಮಾಡಲಿ. ಹೀಗೆ ನನ್ನ ಶಕ್ತಿಯನ್ನು 3 ಭಾಗ ಮಾಡಿ 3 ಕಡೆಗೆ ಹಂಚಿಬಿಡುತ್ತೇನೆ. ತೃತೀಯೋ ಭೂತಲಂ ಯಾತು. ಈ ರೀತಿ ಹೇಳ್ತಾ ಇರುವಾಗ ದೇವತೆಗಳು ಹಾಗೇ ಆಗಲಿ, ಬರ್ತೇವೆ. ಭಜಸ್ವ ಪರಮೋದಾರಂ ವಾಸವಂ ಸ್ವೇನ ಕರ್ಮಣ. ನಿನ್ನ ತೇಜಸ್ಸಿನಿಂದ ಪ್ರವೇಶ ಮಾಡು, ಇಂದ್ರನನ್ನ ಅಲ್ಲಿ ಸನ್ನಿಹಿತನಾಗಿ ಅವನನ್ನ ಕೊಲ್ಲು. ತದರಣ್ಯ ಮುಪಾಕ್ರಾಮನ್ ಯತ್ರ ವೃತ್ರೋ ಮಹಾತುರಃ. ವೃತ್ರ ಇದ್ದಲ್ಲಿಗೆ ದೇವತೆಗಳು ಹೋದರು. ಯಾಕೆ? ಯುದ್ಧ ಮಾಡಲಿಕ್ಕೆ. ಆಗ ಯುದ್ಧ ಆಯಿತು. ಪತತಾ ವೃತ್ರಚಿರತ ಜಗತ್ರಾತಮುಪಾಗಮತ್. ಒಂದು ಹಂತದಲ್ಲಿ ಪುರಂದರ ಇಂದ್ರ ವೃತ್ರಾಸುರನ ಕತ್ತನ್ನು ಕತ್ತರಿಸಿದ. ಹಾಗೆ ಕತ್ತರಿಸಿದಾಗ ಇಡೀ ಭೂಮಿ ಆ ತಲೆಯ ಭಾರಕ್ಕೆ ಗಡಗಡ ನಡುಗಿತು. ಚಿಂತಯಾನೋ ಜಗಾಮಾಚು ಲೋಕಸ್ಯಾಂತಂ ಮಹಾಯತಾ. ಎಲ್ಲರಿಗೂ ಆಶ್ಚರ್ಯ ಆಯಿತು. ಇದೇನು ಲೋಕದ ಕೊನೆಯೋ ಅಂತ ಅಂದುಕೊಂಡ್ರು. ಯಾವಾಗ ಅವನ ಶರೀರ ಬಿತ್ತೋ ಆ ಕ್ಷಣವೇ ಇಂದ್ರನಿಗೆ ಬ್ರಹ್ಮಹತ್ಯೆ ಮೆಟ್ಟುಕೊಂಡಿತು. ನಾರಾಯಣನ ಮೊರೆ ಹೋದ. ತೊಂಗತಿ ಪರಮೇಚಾನ ಪೂರ್ವಜೋ ಜಗತಪ್ಪಿತ ರಕ್ಷಾರ್ಥಂ ಸರ್ವಭೂತಾನಾಂ ವಿಷ್ಣುತ್ವಮುಪಜಗ್ಮಿವಾನ್. ನೀನೇ ಎಲ್ಲರ ಗತಿ, ಎಲ್ಲ ಜೀವರ ರಕ್ಷಣೆಗಾಗಿ ನೀನು ವಿಷ್ಣುವಾಗಿದ್ದಿ. ಹತಶ್ಚಾಯಂ ತ್ವಯಾ ವೃತ್ರೋ ಬ್ರಹ್ಮಹತ್ಯಾ ಚ ವಾತವಂ ಬಾಧತೆ ತುರಚಾರ್ದೂಲ ಮೋಕ್ಷಂ ತಸ್ಯ ವಿನಿರ್ದಿಶಾ.
ಹತಶ್ಚಾಯಂ ತ್ವಯಾ ವೃತ್ರಃ, ವೃತ್ರನನ್ನ ನೀನು ಕೊಂದಿದ್ದಿ, ಅದಕ್ಕಾಗಿ ನೀನು ನಾರಾಯಣನ ವಿಶೇಷ ಅನುಗ್ರಹವನ್ನು ಪಡೆದಿದ್ದಿ. ಈಗ ಬ್ರಹ್ಮಹತ್ಯೆ ನಿನ್ನನ್ನು ಕಾಡ್ತಾ ಇದೆ, ಮತ್ತೆ ನಾರಾಯಣನ ಮೊರೆಯನ್ನೇ ಹೊಕ್ಕಬೇಕು. ಸರಿ, ದೇವತೆಗಳೆಲ್ಲ ನಾರಾಯಣನ ಬಳಿ ಹೋಗಿಯೋ ಅದನ್ನೇ ಹೇಳಿದ್ರು, ಹೇಗಾದರೂ ಮಾಡಿ ಬ್ರಹ್ಮಹತ್ಯೆ ಬಿಡುಗಡೆ ಆಗಲಿ ಅಂತ. ಆಗ ದೇವರು ಹೇಳಿದರಂತೆ, ನಾರಾಯಣ ಮಾಮೇವ ಯಜತಾಂ ಚಕ್ರಃ ಪಾವಯಿಷ್ಯಾಮಿ ವಜ್ರಿಣಂ, ನನ್ನನ್ನೇ ಇಂದ್ರ ಯಜತಾಂ ಪೂಜಿಸಲಿ ಅಶ್ವಮೇಧದಿಂದ. ಪುನರೇಶ್ಯತಿ ದೇವಾನಾಂ ಇಂದ್ರತ್ವಮಕುತೋ ಭಯ, ಮತ್ತೆ ಅವನು ನನ್ನನ್ನು ಆರಾಧಿಸಿ ಇಂದ್ರನಾಗ್ತಾನೆ ಅಂತ ಹೇಳಿ ಕಣ್ಮರೆಯಾದ ಅನ್ನುವಲ್ಲಿಗೆ ಉತ್ತರಕಾಂಡೆ 85 ಸರ್ಗ 85ನೇ ಸರ್ಗ ಮುಗಿತು. ತದಾ ವೃತ್ರವಧಂ ತರವಂ ಅಖಿಲೇನತ ಲಕ್ಷ್ಮಣಃ ಕಥಯಿತ್ವಾ ನರಶ್ರೇಷ್ಠ ಕಥಾಶೇಷಂ ಪ್ರಚಕ್ರಮೇ. ಈ ರೀತಿಯಾಗಿ ವೃತ್ರವಧವನ್ನು ನುಡಿದು ಉಳಿದ ಭಾಗವನ್ನು ಲಕ್ಷ್ಮಣ ಹೇಳಲಾರಂಭಿಸಿದ. ಬ್ರಹ್ಮಹತ್ಯೆ ಯಾವಾಗ ಅಂಟಿಕೊಂಡಿತಲ್ಲ, ಇಂದ್ರನಿಗೆ ಸಂಜ್ಞೆಯೇ ಇಲ್ಲ. ಕೆಲವು ಕಾಲ ಹೆಬ್ಬಾವಿನಿಂದ ಸುತ್ತುವರಿಯಲ್ಪಟ್ಟರೆ ಯಾವ ರೀತಿ ನಿಶ್ಚೇಷ್ಟರಾಗಬೇಕೋ ಆ ರೀತಿ ನಿಶ್ಚೇಷ್ಟನಾಗಿದ್ದನಂತೆ ಇಂದ್ರ. ಇಂದ್ರನ ಕಾರ್ಯಭಾರಗಳೆಲ್ಲ ನಿಂತು ಹೋದವು. ಇಡೀ ಜಗತ್ತಿಗೆ ಉದ್ವೇಗ ಆವರಿಸಿತು. ಅಯ್ಯೋ, ಏನ್ ಮಾಡೋದು ಅಂತ. ನದಿಗಳೆಲ್ಲ ಒಣಗಿದವು, ಕಾಡುಗಳೆಲ್ಲ ಒಣಗಿದವು, ನೀರಿಲ್ಲ. ಯದುಕ್ತಂ ವಿಷ್ಣುನಾ ಪೂರ್ವಂ ತಂ ಯಜ್ಞಂ ತಮುಪಾನಯನ್ ತತಃಸರ್ವೇ ಸುರಗಣಾಃ ಸೋಪಾಧ್ಯಾಯ ಮಹರ್ಷಿಭಿಃ. ಆಗ ದೇವತೆಗಳೇನು ಮಾಡಿದ್ರು, ಈ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತುವ ಕಾರುಣ್ಯದಿಂದ ಇಂದ್ರನ ಕೈನಲ್ಲಿ ಅಶ್ವಮೇಧ ಯಾಗದ ಮೂಲಕ ದೇವರನ್ನ ಆರಾಧನೆ ಮಾಡುವಂತೆ ಮಾಡಿದರು. ಆ ಅಶ್ವಮೇಧ ಯಾಗ ಅಂತನ್ನೋದು ದೇವರ ಅನುಗ್ರಹದ ಮೂಲಕ ಇಂದ್ರನ ಪಾಪವನ್ನೆಲ್ಲ ಪರಿಹರಿಸಿತು. ತಥೋ ಯಜ್ಞೇ ತಮಾಪ್ತೇತು ಬ್ರಹ್ಮಹತ್ಯಾ ಮಹಾತ್ಮನಃ ಅಭಿಗಮ್ಯಾಬ್ರವೀದ್ವಾಕ್ಯಂ ಕ್ವಮೇ ಸ್ಥಾನಂ ವಿಧಾಸ್ಯತ. ಆಗ ಬ್ರಹ್ಮಹತ್ಯೆ ಕೇಳಿತಂತೆ, ಅಲ್ಲ, ಇಂದ್ರನ ಮೈಯಿಂದ ನನ್ನನ್ನು ದಬ್ಬುದ್ರಿ, ನಾನು ಎಲ್ಲಿರಬೇಕು ಅಂತ. ಅದಕ್ಕೆ ಅವರು ಹೇಳಿದರಂತೆ, ಇಲ್ಲಪ್ಪ, 4 ತರಹ ವಿಭಾಗ ಮಾಡ್ತೇವೆ ಎಂದರಂತೆ. ನೋಡಿ, ಇಲ್ಲಿ ದೇವತೆಗಳು ಮಾಡೋದು ವಿಭಾಗವನ್ನ. ಏಕೇನಾಂಚೇನ ವತ್ಸ್ಯಾಮಿ ಪೂರ್ಣೋ ಧಾತು ನದೀಶು ಚ ಚತುರೋ ವಾರ್ಷಿಕಾನ್ ಮಾತಾನ್ ದರ್ಪಘ್ನಿ ಕಾಮಚಾರಿಣಿ. ಒಂದು ಅಂಶದಿಂದ ತುಂಬಿದ ನೀರಿರುವ ನದಿಯಲ್ಲಿ ವಾಸ ಮಾಡ್ತೇನೆ ಅಂತ ಹೇಳಿತಂತೆ. ಅದು ಬ್ರಹ್ಮಹತ್ಯ. ನೀರು ತುಂಬಿ ಇದ್ರೆ ನಮಗೆ ಆ ನೀರನ್ನು ಕುಡಿಲಿಕ್ಕಾಗಲ್ಲ, ತಿಳಿಯಾಗಿರೋದಿಲ್ಲ. ಎಲ್ಲ ಕೊಳೆ ಕಲ್ಮಶಗಳನ್ನು ಕೊಚ್ಕೊಂಡು ಬರ್ತಾ ಇರುತ್ತೆ ಅಲ್ವಾ. ಯಾವಾಗಲೂ ಪ್ರವಾಹ ಇದ್ರೆ ನೀರು ಯಾವಾಗ ತಿಳಿಯಾಗೋದು. ಅದರಿಂದಾಗಿ ಪೂರ್ಣೋದಾತು ನದಿ ಶುಚ. ನೋಡಿ, ಇಲ್ಲಿ ಬೇರೆನೆ ಬಂತು. ಭೂಮ್ಯಾಮಹಂ ತರ್ವಕಾಲಂ ಏಕೇನಾಂಚೇನ ತರ್ವದಾ. ಇನ್ನು ಭೂಮಿಯಲ್ಲಿ ನಾನು ಒಂದು ಅಂಶದಿಂದ ವಾಸ ಮಾಡ್ತೇನೆ. ಯೋಯಮಂಶ ತೃತೀಯೋ ಮೇ ಸ್ತ್ರೀಚು ಯೌವನ ಚಾಲಿಚು ತ್ರಿರಾತ್ರಂ ದರ್ಪ. ಎಲ್ಲ ಕಾಲದಲ್ಲಿಯೂ ವಾಸ ಮಾಡ್ತೇನೆ ಭೂಮಿಯಲ್ಲಿ ಒಂದು ಅಂಶದಿಂದ. ಅಂದರೆ ಯಾವಾಗಲೂ ಬಂಜರು ಭೂಮಿ ಇರುತ್ತೆ ಅಂತ ಅರ್ಥ. ಬ್ರಹ್ಮಹತ್ಯೆಯ ಪರಿಣಾಮ ಏನು ಅಂದರೆ ಬಂಜರು ಭೂಮಿ. ಇನ್ನು ಯೋಯಮಂಶ ತೃತೀಯೋಮೇ, ಇನ್ನು ಒಂದು ಅಂಶ ಯೌವನಶೀಲೆಯರಾದ ಯೌವನದ ಯುವತಿಯರಲ್ಲಿ ನಾನು ವಾಸ ಮಾಡುತ್ತೇನೆ. 3 ರಾತ್ರಿಯ ಮೂಲಕ ದರ್ಪವನ್ನು ನಾಶ ಮಾಡುವವರಾಗಿ. ಯಾರ ದರ್ಪವೋ
ಹೆಣ್ಣಿನ ದರ್ಪವೋ ಗಂಡಿನ ದರ್ಪವೋ ಗೊತ್ತಿಲ್ಲ. ಇವತ್ತಿನ ಕಾಲದಲ್ಲಿ ಗಂಡಿನ ದರ್ಪ. ಹಂತಾರೋ ಬ್ರಾಹ್ಮಣ ಏತು ಮೃಷಾ ಪೂರ್ವ ಮಧುಚಕಾನ್ ತಾಂಶ್ಚತುರ್ಥೇನ ಭಾಗೇನ ಸಂಶ್ರಯಿಷ್ಯೇ ಸುರರ್ಚಭಾಹ. 4ನೆಯ ಭಾಗದಿಂದ ಯಾರನ್ನ ಪ್ರವೇಶ ಮಾಡ್ತೇನೆ ಅಂತಂದ್ರೆ, ಸುಳ್ಳಿನ ಮೂಲಕ ಬ್ರಾಹ್ಮಣರನ್ನು ಕೊಲ್ಲುವವರು, ಸುಳ್ಳು ಹೇಳುವ ಮೂಲಕ ಬ್ರಾಹ್ಮಣರನ್ನು ಯಾರು ದೂಷಿಸ್ತಾರೆ ಅವರ ಒಳಗಡೆ ನಾನು ಪ್ರವೇಶ ಮಾಡ್ತೇನೆ. ವೇದವನ್ನು ಯಾರು ದ್ವೇಷಿಸ್ತಾರೆ ಅವರೊಳಗಡೆ ಪ್ರವೇಶ ಮಾಡ್ತೇನೆ. ನೋಡಿ, ಮರ ಹೇಳಲಿಲ್ಲ ಇಲ್ಲಿ. ಅಲ್ಲೇನು ಹೇಳಿದ್ರು, ಭಾಗವತದಲ್ಲಿ ಮರ ಹೇಳಿದ್ರು, ಇಲ್ಲಿ ಮರ ಹೇಳಲಿಲ್ಲ. ಅದರಿಂದಾಗಿ ಇದರ ಸ್ಪಿರಿಟ್ ಅನ್ನೇ ತಗೊಳ್ಬೇಕು ನೀವು. ತಥಾ ಭವತು ತತ್ಸರ್ವಂ ಸಾಧಯಸ್ವ ಯದೀಪ್ಸಿತಂ ತತ ಪ್ರೀತ್ಯನ್ವಿತಾ ದೇವಾ ಸಹಸ್ರಾಕ್ಷಂ ವವಂದಿರೇ. ಆಗ ದೇವತೆಗಳು ಸಂತೋಷದಿಂದ ಈ ರೀತಿ ಭಾಗವನ್ನ ಮಾಡಿ ಇಂದ್ರನಿಂದ ಬ್ರಹ್ಮಹತ್ಯೆಯನ್ನು ಹೊರದಬ್ಬಿದರು. ಯಜ್ಞ ಆಯಿತು ಅಶ್ವಮೇಧ. ಅಶ್ವಮೇಧದ ಪ್ರಭಾವ ಬ್ರಹ್ಮಹತ್ಯೆಯನ್ನೇ ಪರಿಹಾರ ಮಾಡುವಂಥದ್ದು. ಆದ್ದರಿಂದಾಗಿ ಅಣ್ಣ ಅಶ್ವಮೇಧ ಯಾಗವನ್ನು ಮಾಡು ಅಂತ ಹೇಳಿದಾಗ ದೇವರು ಸಂತೋಷಪಟ್ಟಂತೆ. ಪರಿತೋಚಮವಾಪಹೃಷ್ಟಚೇತಾ ಸನಿಶಮ್ಯೇಂದ್ರ ಸಮಾನ ವಿಕ್ರಮೌಜಾಹ ಅಂತ ಬಹಳ ಸಂತೋಷಪಟ್ಟರು ಅನ್ನುವಲ್ಲಿಗೆ 86ನೆಯ ಸರ್ಗವನ್ನು ನಾವು ನೋಡಿದ್ದೇವೆ. ನಾಳೆ ಇಲ್ಲಿಂದ ಮುಂದುವರಿಯುತ್ತೆ. ಇಳೋಪಾಖ್ಯ ಮೊದಲಾದವುಗಳನ್ನು ರಾಮನು ಹೇಳ್ತಾನೆ. ಆ ರಾಮ ಏನು ಕಥೆ ಹೇಳ್ತಾನೆ ಅಂತ ಹೇಳಿ ನಾವು ನೋಡೋಣ. ಪುರೂರವಸ್ಸು, ಆಮೇಲೆ ಅಶ್ವಮೇಧ ಯಾಗ, ರಾಮಾಶ್ವಮೇಧದಲ್ಲಿ ದಾನಗಳ ಉತ್ಕರ್ಷ ಮೊದಲಾದವುಗಳೆಲ್ಲ ಬರುತ್ತೆ. ಅದನ್ನು ನಾವು ನಾಳಿನ ಭಾಗದಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು.